ಹಾಯ್ ನಮಸ್ಕಾರ ಎಲ್ಲರಿಗೂ ಎನ್ಆರ್ ಪ್ರಾಪರ್ಟಿ ವರ್ಲ್ಡ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ತೋರ್ಸಕ್ ಹೊಟ್ಟಿದ್ದು ನಮ್ಮ ಬ್ಯಾಂಗ್ಳೂರ್ನ ಒನ್ ಆಫ್ ದಿ ಪ್ರೈಮ್ ಲೊಕೇಶನ್ ಅಲ್ಲಿ ಲೊಕೇಟ್ ಆಗಿರತಕ್ಕಂಥ ಸೂಪರ್ ಎಲಿಗೆಂಟ್ ಆಗಿರೋ ಒಂದು ಮನೆ. ಈ ಮನೆ ಡೈಮೆನ್ಷನ್ ಬಂದು 30-40 ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಕ್ಸ್ಟೀರಿಯರ್ ಎಷ್ಟು ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿದೆ ಅಂತ. ಎಲಿವೇಶನ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಡಿಸೈನಿಂಗ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವೀಗ ಪಾರ್ಕಿಂಗ್ ಹೋಗ್ತಾ ಇದೀವಿ, ಪಾರ್ಕಿಂಗ್ ಸ್ಪೇಸ್ಗೆ. ಸೊ ನೀವು ನೋಡ್ತಿರ್ಬೋದು ಇದೊಂದು ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಪಾರ್ಕಿಂಗ್ ಸ್ಪೇಸ್ ಮಾಡಿದ್ದಾರೆ ಅವರು. ಎಲ್ಲಿ ಕೂಡ ಒಂದು ಎಕ್ಸ್ಕ್ಲೂಡಿಂಗ್ ಗೇಟ್ ಬಿಟ್ಟು ಎಲ್ಲ ಕಂಪ್ಲೀಟ್ಲಿ ಕ್ಲೋಸ್ಡ್ ಆಗಿದೆ. ಅಂಡ್ ಇಲ್ಲೂ ಕೂಡ ಅಷ್ಟೇ ಬೆಳಕು ತುಂಬಾ ಚೆನ್ನಾಗಿ ಬೀಳುತ್ತೆ. ಅಂಡ್ ನೀವು ನೋಡ್ತಾ ಇರ್ಬೋದು ತುಂಬಾ ಸ್ಪೇಷಿಯಸ್ ಪಾರ್ಕಿಂಗ್ ನ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಸೆಕ್ಯೂರಿಟಿ ರೂಮ್ ಅಥವಾ ಡ್ರೈವರ್ ರೂಮ್, ಆಫೀಸ್ ರೂಮ್ ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇದು ಬಂದು ಒಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಸೊ ನಿಮ್ಗೆ ಎದುರುಗಡೆನೆ ಲಿಫ್ಟ್ ಆಕ್ಸೆಸಿಬಿಲಿಟಿ ಕೂಡ ಇದೆ. ಸೊ ಇದು ಬಂದು ಪೆಡೆಸ್ಟ್ರಿಯನ್ ಸ್ಪೇಸ್ ಆಗಿರುತ್ತೆ. ಈ ಬಿಲ್ಡಿಂಗ್ ನ ಪ್ರಾಪರ್ಟಿ ಫೇಸಿಂಗ್ ಬಂದು ನಮ್ಗೆ ವೆಸ್ಟ್ ಸೈಡ್ ಇದೆ. ಸೊ ನಾವೀಗ ಮನೆಗೆ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ಫುಲ್ಲಿ ಕ್ಲೋಸ್ಲಿ ಪ್ಯಾಕ್ಡ್. ಅಂಡ್ ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ನೀಟಾಗಿ ಬೀಳುತ್ತೆ ಮನೆಗೆ ಕೂಡ. ಅಂಡ್ ಸೀಲಿಂಗ್ಸ್ ನ ನೋಡ್ತಾ ಇರ್ಬೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಈಗ ನಾವು ಮನೆ ಮುಂದೆ ಇದೀವಿ. ಮನೆ ಬಂದು ನಾರ್ತ್ ಫೇಸಿಂಗ್ ಇದೆ. ಸೊ ಇದು ನಮ್ಮ ಲಕ್ಸುರಿಯಸ್ ಲಿವಿಂಗ್ ಸ್ಪೇಸ್. ಅಂಡ್ ಇದು ಬಂದು ಟಿವಿ ಯೂನಿಟ್ ಆಗಿರುತ್ತೆ. ಇಲ್ಲಿ ನಮ್ಗೆ ಸ್ಟೋರೇಜ್ ಬಾಕ್ಸಸ್ ಕೊಟ್ಟಿದ್ದಾರೆ. ಸೀಲಿಂಗ್ಸ್ ನ ಕೂಡ ನೀವು ನೋಡ್ಬೋದು ವಿತ್ ಫ್ಯಾನ್ಸ್ ಅಟ್ಯಾಚ್ಡ್. ಇಲ್ಲೂ ಕೂಡ ನೋಡ್ಬೋದು ನಮ್ಗೆ ಬಾಲ್ಕನಿ ಕೂಡ ಇದೆ. ಇಲ್ಲಿಂದ ಎಕ್ಸ್ಟೀರಿಯರ್ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಗಾಳಿ ಬೆಳಕು ಅಷ್ಟೇ ಸೂಪರ್ ಆಗಿದೆ. ಸೊ ಹಾಗೆ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ನಮ್ಗೆ ಲಿಫ್ಟ್ ಕೂಡ ಇದೆ. ಸೊ ಹಾಗೆ ಮುಂದೆ ಬರ್ತಾ ಇದ್ರೆ ಇಲ್ಲೂ ಕೂಡ ಅಷ್ಟೇ ವೆಂಟಿಲೇಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಅಂಡ್ ಇದು ಬಂದು ನಮ್ಗೆ ಓಪನ್ ಕಿಚನ್ ಆಗಿರುತ್ತೆ ವಿತ್ ಸ್ಟೋರೇಜ್ ಯೂನಿಟ್ಸ್, ವಾಶ್ ಬೇಸಿನ್. ಅಂಡ್ ಅಲ್ಲೂ ಕೂಡ ವೆಂಟಿಲೇಷನ್ಗೋಸ್ಕರ ಒಂದು ಒಳ್ಳೆಯ ಕಿಟಕಿನ ಕೊಟ್ಟಿದ್ದಾರೆ. ಅಂಡ್ ನಾವೀಗ ಯುಟಿಲಿಟಿ ಸ್ಪೇಸಿಗೆ ಬರ್ತಾ ಇದೀವಿ. ಅಂಡ್ ಯುಟಿಲಿಟಿ ಕೂಡ ನೋಡ್ಬೋದು ನೀವು, ಒಂದು ಸ್ಟೋರೇಜ್ ಬಾಕ್ಸ್ ವಿತ್ ಕವರ್ಡ್ ಗ್ರಿಲ್ಡ್ ಕವರಿಂಗ್ ಕೊಟ್ಟಿದ್ದಾರೆ. ಸೊ ಇದನ್ನ ಡೈನಿಂಗ್ ಹಾಲ್ ಆಗಿ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಇಲ್ಲಿ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದ್ರೆ ಇದು ನಮ್ಗೆ ದೇವ್ರ ಮನೆ ಆಗಿರುತ್ತೆ. ನೀವು ದೇವ್ರ ಮನೆ ಕೂಡ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ. ಅಂಡ್ ವಾಸ್ತು ಪ್ರಕಾರ ಕಟ್ಟಿದ್ದಾರೆ. ದೇವ್ರ ಮನೆ ಒಳಗೆ ಕುತ್ಕೊಂಡು ನೀವು ಪೂಜೆ ಮಾಡ್ಬೋದು. ಅಂಡ್ ಈ ಸ್ಪೇಸ್ ನ ಕೂಡ ದೇವ್ರದೇನೆ ಕಾರ್ಯಗಳಿಗೆ ಯೂಸ್ ಮಾಡ್ಕೊಳ್ಳೋಕೆ ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ದೇವ್ರಿಗೆ ಡೈರೆಕ್ಟ್ ಗಾಳಿ ಬೀಳಿ ಬೆಳಕು ಬೀಳಿ ಅಂತ ಅಲ್ಲಿ ಕೂಡ ಒಂದು ವಿಂಡೋ ಇದೆ. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಕೂಡ ಅಷ್ಟೇ ನಮ್ಗೆ UPS ಅಥವಾ ಸ್ಟೋರೇಜ್ ಬಾಕ್ಸ್ ಆಗಿ ಒಂದು ಸ್ಪೇಸ್ ನ ಕೊಟ್ಟಿದ್ದಾರೆ. ಅಂಡ್ ಇದನ್ನ ನೀವು ಕಸ್ಟಮೈಸ್ ಆಗಿ ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ನಮ್ಗೊಂದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಸೊ ಇದು ಬಂದು ಪೇರೆಂಟ್ ರೂಮ್ ಆರ್ ಗೆಸ್ಟ್ ರೂಮ್ ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಬೋದು. ವಿತ್ ಅಟ್ಯಾಚ್ಡ್ ಕಾಟ್, ಇದು ನಾರ್ಮಲ್ ನಮ್ಗೆ ಒಂದು ಸ್ಟೋರೇಜ್ ಯೂನಿಟ್ ಮತ್ತೆ ಡ್ರೆಸ್ಸಿಂಗ್ ಸ್ಪೇಸ್. ಇಲ್ಲೂ ಕೂಡ ಅಷ್ಟೇ ಗಾಳಿ ಬೆಳಕು ತುಂಬಾ ಚೆನ್ನಾಗಿದೆ ವಿತ್ ಅಟ್ಯಾಚ್ಡ್ ಫ್ಯಾನ್ಸ್ ಕೂಡ. ನೆಕ್ಸ್ಟ್ ಫ್ಲೋರಿಗೆ ಹೋಗ್ತಾ ಇದೀವಿ. ಅಂಡ್ ನೀವು ನೋಡ್ತಿರ್ಬೋದು ರೇಲಿಂಗ್ಸ್ ನ ಕೂಡ ಇದು ಕಂಪ್ಲೀಟ್ಲಿ ಟೀಕ್ವುಡ್ ಫಿನಿಶಿಂಗ್. ಇದಿಷ್ಟೇ ಅಲ್ಲ, ಇಲ್ಲಿ ನೀವೇನೇ ವುಡ್ ವರ್ಕ್ಸ್ ನೋಡಿದ್ರೆ ಕಂಪ್ಲೀಟ್ ಆಗಿ ಟೀಕ್ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮೇನ್ ಡೋರ್ ಆಗಿರ್ಬೋದು, ಟಿವಿ ಯೂನಿಟ್ಸ್ ಕೊಟ್ಟಿರೋ ಸ್ಲ್ಯಾಬ್ಸ್ ಆಗಿರ್ಬೋದು, ಪ್ರತಿ ಡೋರ್ಗೂ ಕೂಡ ಟೀಕ್ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ ಕಂಪ್ಲೀಟ್ ಮನೆಗೆ. ಅಂಡ್ ಇದಂತೂ ತುಂಬಾ ಚೆನ್ನಾಗಿ ಮನೆಗೆ ಒಂದು ಎಲಿಗೆಂಟ್ ಲುಕ್ ನ ಕೊಡ್ತಿದೆ. ಅಂಡ್ ಸೈಡ್ಸ್ ಅಲ್ಲೂ ಅಷ್ಟೇ ಸ್ಟೇರ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ ಅವರು. ಸೊ ನಾವೀಗ ಫಸ್ಟ್ ಫ್ಲೋರ್ ನಲ್ಲಿ ಇದ್ದೀವಿ. ಅಂಡ್ ಈ ಡೋರು ಅಷ್ಟೇ ಟಿಕ್ವುಡ್ ಫಿನಿಶಿಂಗ್ ಅಲ್ಲೇ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಇದು ಕೂಡ ಒನ್ ಆಫ್ ದಿ ರೂಮ್. ಇದನ್ನ ಮಾಸ್ಟರ್ ಬೆಡ್ರೂಮ್ ಅಂತಾನೆ ಕನ್ಸಿಡರ್ ಮಾಡ್ಬೋದು ನಾವು. ವಿತ್ ಅಟ್ಯಾಚ್ಡ್ ಕಾಟ್, ಟಿವಿ ಯೂನಿಟ್, ಅಟ್ಯಾಚ್ಡ್ ಫ್ಯಾನ್. ಸೀಲಿಂಗ್ಸ್ ಕೂಡ ನೋಡ್ತಾ ಇರ್ಬೋದು ನೀವು, ಆಲ್ರೆಡಿ ಲೈಟ್ಸ್ ನೆಲ್ಲ ಅಲೋಕೇಟ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಅಷ್ಟೇ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಇದು ಬಂದು ನಮ್ಗೆ ಬಾಲ್ಕನಿ ಆಗಿರುತ್ತೆ. ಇದು ಕೂಡ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಅವರು. ಅಂಡ್ ನಾವೀಗ ವಾಕ್ ಇನ್ ವಾರ್ಡ್ರೋಬಿಗೆ ಬರ್ತಾ ಇದೀವಿ. ಇದು ಬಂದು ಡ್ರೆಸ್ಸಿಂಗ್ ಸ್ಪೇಸ್ ಆಗಿರುತ್ತೆ. ಇದು ಬಂದು ನಮ್ಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್.
ಇದು ಬಂದು ವಾಶ್ರೂಮ್ ಅಷ್ಟೇ ಡ್ರೈ ಏರಿಯಾ ವೆಟ್ ಏರಿಯಾ ಸೆಗ್ರಿಗೇಟ್ ಮಾಡಿದ್ದಾರೆ, ಅಷ್ಟೇ ಬಾಡಿ ಜೆಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಅಷ್ಟೇ ವೆಂಟಿಲೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು, ಇಲ್ಲಿ ಕೂಡ ಲಿಫ್ಟ್ ಆಕ್ಸೆಸಿಬಿಲಿಟಿ ಇದೆ, ಆಟೋಮ್ಯಾಟಿಕ್ ಲಿಫ್ಟ್. ಸೊ ಈಗ ರೂಮ್ ನಂಬರ್ 2 ಬರ್ತಾ ಇದೀವಿ. ಇಲ್ಲೂ ಅಷ್ಟೇ ಅಟ್ಯಾಚ್ಡ್ ಕಾಟ್, ಫ್ಯಾನ್ಸ್, ಸೀಲಿಂಗ್ ಲೈಟ್ಸ್, ಹಾಗೆ ವೆಂಟಿಲೇಷನ್ಗೆ ವಿಂಡೋ, ಟಿವಿ ಯೂನಿಟ್, 2 ಸೈಡ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಅಂಡ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಸ್ಪೇಸ್, ಸ್ಟೋರೇಜ್ ಬಾಕ್ಸಸ್ನು ಅಲ್ಲೇ ನಮಗೆ ಕೆಳಗಡೆನೆ ಕೊಟ್ಟಿದ್ದಾರೆ ಅವರು. ಅಂಡ್ ಇದು ಬಂದು ವಾಶ್ರೂಮ್. ಇಲ್ಲೂ ಕೂಡ ಅಷ್ಟೇ ಡ್ರೈ ಏರಿಯಾ ವೆಟ್ ಏರಿಯಾ ಸೆಗ್ರಿಗೇಟ್ ಮಾಡಿದ್ದಾರೆ ವಿತ್ ಬಾಡಿ ಜೆಟ್ಸ್ ವೆಟ್ ಏರಿಯಾದಲ್ಲಿ. ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಸೊ ಇಲ್ಲೂ ಅಷ್ಟೇ ನಮ್ಗೆ ವೆಂಟಿಲೇಷನ್ಗೆ ಇಲ್ಲಿ ಆಲ್ರೆಡಿ ಒಂದು ವಿಂಡೋ ಕೊಟ್ಟಿದ್ದಾರೆ. ಅಂಡ್ ನಾನು ನಿಮ್ಗೆ ಹೇಳ್ದಂಗೆ ಇಡೀ ಸ್ಟೇರ್ ಕೇಸಿಗೆ ಯೂಸ್ ಮಾಡಿರೋದು ಇಟಾಲಿಯನ್ ಮಾರ್ಬಲ್. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ ನಲ್ಲಿ ಇದೀವಿ. ಎಂಟ್ರೆನ್ಸ್ ಅಲ್ಲಿ ನೀವು ನೋಡ್ಬೋದು ನಮ್ಗೆ ಲಿಫ್ಟ್ ಇದೆ, ಆಟೋಮೆಟಿಕ್ ಲಿಫ್ಟ್. ಹಾಗೆ ಇಲ್ಲಿ ಒಂದು ಸ್ಟಡಿ ಟೇಬಲ್ ನ ಕೂಡ ಕೊಟ್ಟಿದ್ದಾರೆ ವಿತ್ ವೆಂಟಿಲೇಷನ್. ನೆಕ್ಸ್ಟ್ ರೂಮ್ಗೆ ಬರ್ತಾ ಇದೀವಿ. ಅಂಡ್ ಈ ರೂಮ್ ನ ನೀವು ನಿಮ್ಗೆ ಯಾವ ರೀತಿ ಬೇಕೋ ಆ ತರ ಕಸ್ಟಮೈಸ್ ಮಾಡ್ಕೋಬಹುದು, ಲೈಕ್ ಹೋಮ್ ಥಿಯೇಟರ್ ಅಥವಾ ಇದನ್ನ ಇನ್ನೊಂದು ಲಿವಿಂಗ್ ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಂತೀರಾ ಅಂದ್ರೆ ಇಟ್ಸ್ ಅಪ್ ಟು ಯು. ಇಲ್ಲಿ ಕೂಡ ಅಷ್ಟೇ ನಮ್ಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ 2 ಕಡೆ. ಸೊ ಇದು ನಮ್ಗೆ ಬಾಲ್ಕನಿ ಸ್ಪೇಸ್ ಆಗಿರುತ್ತೆ. ಅಂಡ್ ಇಲ್ಲಿಂದ ಕೂಡ ಅಷ್ಟೇ ವ್ಯೂ ತುಂಬಾ ಚೆನ್ನಾಗಿದೆ. ಸೀಲಿಂಗ್ಸ್ ನ ಕೂಡ ನೀವು ನೋಡ್ಬೋದು, ಇಲ್ಲೂ ಕೂಡ ಅವರು ಸೀಲಿಂಗ್ಸ್ ನ ಮಾಡಿದ್ದಾರೆ. ಅಂದ್ರೆ ಎಷ್ಟು ಎಲಿಗೆಂಟ್ ಆಗಿದೆ ಮನೆ ಅಂತ ನೀವೇ ನೋಡ್ತಿರ್ಬೋದು. ಅಂಡ್ ಇದು ಬಂದು ವಾಶ್ರೂಮ್. ಸೊ ಇಲ್ಲೂ ಕೂಡ ಅಷ್ಟೇ ಡ್ರೈ ಏರಿಯಾ ವೆಟ್ ಏರಿಯಾ ಸೆಗ್ರಿಗೇಟ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಸೊ ಈಗ ನಾವು ನೆಕ್ಸ್ಟ್ ರೂಮ್ಗೆ ಬರ್ತಾ ಇದ್ದೀವಿ. ಸೊ ಇದು ಕೂಡ ಒನ್ ಆಫ್ ದಿ ಬೆಡ್ರೂಮ್. ಇಲ್ಲೂ ಅಷ್ಟೇ ನಮಗೆ ಅಟ್ಯಾಚ್ಡ್ ಫ್ಯಾನ್, ಹಾಗೆ ಕಾಟ್ ಜೊತೆ ಟಿವಿ ಯೂನಿಟ್ ಕೂಡ ಇದೆ. 2 ಕಡೆ ವೆಂಟಿಲೇಷನ್ ಇದೆ, ನಿಮ್ಗೆ ತುಂಬಾ ಒಳ್ಳೆ ಗಾಳಿ ಬೆಳಕು ಬರುತ್ತೆ. ಹಾಗೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇದು ಯೂಶುವಲ್ ವಾಶ್ರೂಮ್. ಸೊ ಇಲ್ಲೂ ಅಷ್ಟೇ ಸೆಪರೇಟ್ ಇದೆ ವೆಟ್ ಏರಿಯಾ ಮತ್ತೆ ಡ್ರೈ ಏರಿಯಾ ವಿತ್ ವಾಷಿಂಗ್ ಮೆಷಿನ್. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗ್ತಾ ಇದೀವಿ. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮೇಲ್ಗಡೆ ಅವರು ಡೈರೆಕ್ಟ್ ಸನ್ಲೈಟ್ ರೂಫ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕೂಡ ವೆಂಟಿಲೇಷನ್ ಇದೆ. ಸೊ ಈಗ ನಾವು ಲಾಸ್ಟ್ ಫ್ಲೋರಿಗೆ ಬರ್ತಾ ಇದ್ದೀವಿ. ಅಂಡ್ ಇಲ್ಲಿ ಕೂಡ ಅಷ್ಟೇ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ನೀವು ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಈಗ ನಾವು ಬರ್ತಾ ಇದೀವಿ ಓಪನ್ ಟೆರೆಸ್ಗೆ. ಸೊ ಇದು ಓಪನ್ ಟೆರೆಸ್ ಆಗಿರುತ್ತೆ, ಅಲ್ಲಿ ನಿಮ್ಗೆ ಟ್ಯಾಂಕ್ ರೂಮ್ ಇದೆ. ಸೊ ಈ ಒಂದು ಸ್ಪೇಸ್ ನೋಡ್ತಾ ಇದ್ದೀರಲ್ಲ, ಇದು ಬಂದು ವಾಷಿಂಗ್ ಮಷಿನ್ಗೆ ಅಂತಾನೆ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಆ ಒಂದು ಎಲಿವೇಟೆಡ್ ಸ್ಲ್ಯಾಬ್ ಆಗಿರ್ಬೋದು, ಟ್ಯಾಪ್ ಆಗಿರ್ಬೋದು, ಪ್ರತಿಯೊಂದು ಕೂಡ. ಸೊ ಇಲ್ಲಿ ನಾರ್ಮಲ್ ಆಗಿ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಕ್ಕೊಳ್ಳೋ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಇದು ಬಂದು ಲಿಫ್ಟ್ ರೂಮ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವೀಗ ಓಪನ್ ಟೆರೆಸ್ ಅಲ್ಲಿ ಇದೀವಿ. ಇಲ್ಲಿಂದ ಸ್ಟ್ರೇಟ್ ವೈಕುಂಠ ಹಿಲ್ಸ್ ಗೆ ಸ್ಟ್ರೇಟ್ ನಿಮ್ಗೆ ಒಂದು ವ್ಯೂ ಸಿಗ್ತಿದೆ. ಈ ಒಂದು ಪ್ರಾಪರ್ಟಿನ ನೋಡಿದ್ರಲ್ಲ ಎಷ್ಟು ಎಲಿಗೆಂಟ್ ಆಗಿದೆ ಅಂತ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ನಿಯರ್ ಟು ಉತ್ರಳ್ಳಿ ಜಯನಗರ್ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಯಲ್ಲಿ ಬರುತ್ತೆ. ಅಂಡ್ ಇದಕ್ಕೆ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದ್ರೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಇದೆ. ಅಂಡ್ ನಿಯರೆಸ್ಟ್ ನಮಗೆ ತುಂಬಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್, ಶಾಪಿಂಗ್ ಮಾಲ್ಸ್, ಸ್ಕೂಲ್ಸ್ ಎಲ್ಲ ತುಂಬಾ ನಿಯರೆಸ್ಟ್ ಡೆಸ್ಟಿನೇಷನ್ ಅಲ್ಲೇ ನಮ್ಗೆ ಸಿಗ್ತಾ ಇದೆ. ಸೊ ಇನ್ಯಾಕ್ ತಡ, ನಿಮ್ಗೆ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಮುಖ್ಯವಾಗಿ ಇದರಲ್ಲಿ ಯಾವುದೇ ರೀತಿ ಕಮಿಷನ್ ಬ್ರೋಕರೇಜ್ ಏನೂ ಇರೋದಿಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.